ಮಂಗಳೂರಿನ ಕಾವೂರು ಗ್ರಾಮ ಸಹಾಯಕರ ಕಚೇರಿ ಬೀಳುವ ಸ್ಥಿತಿಯಲ್ಲಿದ್ದು 40 ವರ್ಷ ಹಳೆಯದಾದ ಹಂಚಿನ ಮಾಡಿನ ಕಟ್ಟಡ ಇದಾಗಿದೆ. ಮರದ ಪಕ್ಕಾಸು ರೀಪು ಗೆದ್ದಲು ತಿಂದು ಹಂಚು ನೇತಾಡುತ್ತಿದೆ. ಕಿಟಕಿಯ ಗಾಜು ಒಡೆದು ಹೋಗಿ ಮಳೆಯ ನೀರು ಒಳಗೆ ಸೋರುತ್ತಿದೆ. ಮಳೆ ಜೋರಾಗಿ ಬಂದರೆ ಕಡತಗಳು ಮಳೆ ನೀರಲ್ಲಿ ನೆನೆದು ಹೋಗುವ ಸ್ಥಿತಿ ಎದುರಾಗಿದೆ. ದಿನನಿತ್ಯ ಈ ಕಚೇರಿಗೆ ಹಲವಾರು ಮಂದಿ ಬರುತ್ತಿದ್ದು, ಈ ಸಂದರ್ಭ ಕುಳಿತುಕೊಳ್ಳಲು ಇಲ್ಲಿ ಸಾಕಷ್ಟು ಸ್ಥಳಾವಕಾಶವೂ ಇಲ್ಲದಂತಾಗಿದೆ. ಗ್ರಾಮ ಸಹಾಯಕರು, ಗ್ರಾಮ ಕರ್ಣಿಕರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಜೋರಾಗಿ ಮಳೆಗಾಳಿ ಬಂದಾಗ ಆತಂಕದಿಂದಲೇ ಒಳಗೆ ಕುಳಿತುಕೊಂಡು ಕೆಲಸ ಮಾಡುವ ಸ್ಥಿತಿ ಇದೆ. ಗ್ರಾಮ ಸಹಾಯಕರ ಹೊಸ ಕಚೇರಿ ಆಗುವ ತನಕ ಕಾವೂರಿನಲ್ಲಿರುವ ಮಂಗಳೂರು ಮಹಾನಗರ ಪಾಲಿಕೆಯ ಮಾರುಕಟ್ಟೆ ಕಟ್ಟಡದಲ್ಲಿ ತಾತ್ಕಾಲಿಕವಾಗಿ ಸ್ಥಳಾಂತರವಾಗಲು ಸೂಚನೆಯೂ ದೊರೆತಿದ್ದು, ಮಾರುಕಟ್ಟೆ ಕಟ್ಟಡದಲ್ಲೂ ಸಾರ್ವಜನಿಕ ಭೇಟಿಯ ಸಂದರ್ಭ ಸ್ಥಳಾವಕಾಶದ ಕೊರತೆ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕಾವೂರು ಜಂಕ್ಷನ್ನಲ್ಲಿರುವ ಗ್ರಾಮ ಸಹಾಯಕರ ಕಚೇರಿಯನ್ನ ಹೊಸದಾಗಿ ನಿರ್ಮಿಸಿಕೊಡಬೇಕಾಗಿದೆ. ಗ್ರಾಮ ಸಹಾಯಕರ ನೂತನ ಕಟ್ಟಡ ಆಗುವವರೆಗೆ ಸದ್ಯದ ಕಟ್ಟಡಕ್ಕೆ ದುರಸ್ತಿ ವ್ಯವಸ್ಥೆ ಮಾಡಬೇಕು ಎಂದು ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತೆ ಫೆಲ್ಸಿ ರೇಗೋ ಜಿಲ್ಲಾಧಿಕಾರಿಯವರನ್ನ ಒತ್ತಾಯಿಸಿದ್ದಾರೆ. ಸರ್, ಅದು ಕೊಟ್ಟು ಕೊರೋನಾ ಟೈಮಿನಲ್ಲಿ ಕೊಟ್ಟದ್ದು ಸರ್. 22ರಲ್ಲಿ ನಾನು DC ಆಫೀಸಿಗೆ ಹೋಗಿ ಕೊಟ್ಟಿದ್ದೆ. ಅಲ್ಲಿಂದ ಲೆಟರೆಲ್ಲ ಬಂದು ನಾವು ಅದನ್ನು ಆದಷ್ಟು ಬೇಗ ಸರಿ ಮಾಡಿ ಕೊಡ್ತೇವೆ ಅಂತ. ಸರ್, ಇದು 25ನೇ ಇಸವಿ ನವಂಬರ್ ಆದರೆ ಕೂಡ ಇಷ್ಟರ ತನಕ ಅದನ್ನು ಯಾರು ಮುಟ್ಲೂ ಇಲ್ಲ, ಅದನ್ನು ನೋಡಲಿಕ್ಕೆ ಬರಲಿಲ್ಲ, ಏನಿಲ್ಲ. ಕಿಟಕಿಗಳು ಹೋಗಿದೆ, ಮಾಡು ಹೋಗಿ ಹಂಚೆಲ್ಲ ಹೋಗಿದೆ. ಪ್ರತ್ಯೇಕವಾಗಿ ಸರ್, ಇದು ನನ್ನ ಕಳಕಳಿಯ ವಿನಂತಿ ಏನು ಹೇಳಿದರೆ, ಒಂದು ಕೊರೋನಾ ಟೈಮ್ನಲ್ಲಿ ಒಂದು ತಾಯಿ 2 ಮಗುಗಳು, ಒಂದು ಮಲಗಿದೆ ಕಂಕುಳಲ್ಲಿ ಮೇಲೆ, ಒಂದು ಕೈಯಲ್ಲಿ ಉಂಟು. ಆ ಮಗು ಬಿಸಿಲಿಗೆ ನಿಂತಿದೆ ತಾಯಿ, ಆದರೆ ಕೂಡ ಜಾಗ ಇಲ್ಲ ಅಲ್ಲಿ ಕೂರಲಿಕ್ಕೆ. ಆದರೆ ಕೂಡ ಇದ್ದವರು, ಆದರೆ ಸ್ವಲ್ಪ ಜಾಗ ಇದ್ದವರು ಕೂಡ ಬಂದು ಕೂತ್ಕೊಳ್ಳಿ ಅಂತ ಹೇಳಿಲ್ಲ. ಸರ್, ನಾನು ಒಂದು ಹೆಣ್ಣು, ನನಗೆ ಆ ದಿವಸ ಅಷ್ಟೊಂದು ಬೇಸರ ಆದದ್ದು. ಅದಕ್ಕಾಗಿ ನಾನು ಮುಂದೆ ಹೋದದ್ದು ಸರ್. ಸರ್, ಆದರೆ ಯಾರು ರೆಸ್ಪಾನ್ಸ್ ಮಾಡಲಿಲ್ಲ? ಇಲ್ಲ, ಯಾರು ಇಲ್ಲ ಸರ್, ಯಾರಿಲ್ಲ. ತಹಸೀಲ್ದಾರ್ ಆಫೀಸಿಗೆ ಹೋದೆ, ಮಾಡ್ತೇವೆ ಹೇಳ್ತಾರೆ, ಏನು ಮಾಡಲಿಲ್ಲ. ಕಾರ್ಪೊರೇಷನ್ ಆಫೀಸಿಗೆ ಹೋಗಿ ಲೆಟರ್ ಸಹ ಕೊಟ್ಟಿದ್ದೆ, ಏನಿಲ್ಲ ಸರ್, ಏನಿಲ್ಲ. ನೆನಪಿರಲಿ, ಎಲ್ಲರಿಗೆ ಒಂದು ಸೆಂಟರಲ್ಲಿ ಇರುವುದು ಈ VA ಆಫೀಸು. ಅದಕ್ಕಾಗಿ ನಾನು ಬೇಡಿಕೊಳ್ಳೋದಿಷ್ಟೇ, ಅದನ್ನೊಂದು ರಿಪೇರಿ ಮಾಡಿ ಸರಿ ಮಾಡಿ ಕೊಟ್ಟರೆ ಎಲ್ಲರಿಗೆ ಒಂದು ಇಲ್ಲಿ ಸೆಂಟರಲ್ಲಿ ಇರುವಂಥ VA ಆಫೀಸ್ ಉಪಯೋಗಕ್ಕೆ ಬೀಳ್ತದೆ ಅಂತ ನಾನು ಹೇಳೋದು ಸರ್.